ತುಮಕೂರು ಗ್ರಾಮಾಂತರ ಶಾಸಕ ಸುರೇಶ್ ಗೌಡ ಪುತ್ರಿ ಪಿಎಸ್ಐಗೆ ಕಪಾಳ ಮೋಕ್ಷ ಮಾಡಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೃಶ್ಯ ಲಭ್ಯವಾಗಿದೆ. ಆರತಿ ಉಕ್ಕಡದಲ್ಲಿ ಪಿಎಸ್ಐ ಮಹಿಳಾ ಅಧಿಕಾರಿಗೆ ಸುರೇಶ್ ಗೌಡ ಪುತ್ರಿ ಐಶ್ವರ್ಯ ಕಪಾಳ ಮೋಕ್ಷ ಮಾಡಿದ್ರು ಎನ್ನುವ ಆರೋಪ ಕೇಳಿ ಬಂದಿತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಪಿಎಸ್ಐ ಮೇಲೆ ಶಾಸಕರ ಪುತ್ರಿ ಐಶ್ವರ್ಯ ಕಪಾಳ ಮೋಕ್ಷ ಮಾಡಿರುವ ದೃಶ್ಯ ಲಭ್ಯವಾಗಿದೆ. ಆಗಸ್ಟ್ 12ರಂದು ಮಂಡ್ಯದ ಆರತಿ ಉಕ್ಕಡದಲ್ಲಿ ಈ ಘಟನೆ ನಡೆದಿತ್ತು. ಗರ್ಭಗುಡಿ ಒಳಗಡೆ ಬಿಡಿ ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾಗ್ವಾದ ನಡೆದಾಗ ಮಹಿಳಾ ಅಧಿಕಾರಿ ಅಂದರೆ ಪಿಎಸ್ಐ ಮೇಲೆ ತುಮಕೂರು ಗ್ರಾಮಾಂತರ ಶಾಸಕ ಸುರೇಶ್ ಗೌಡ ಪುತ್ರಿ ಐಶ್ವರ್ಯ ಕಪಾಳ ಮೋಕ್ಷ ಮಾಡಿದ್ರು ಅಂತ ಆರೋಪ ಕೇಳಿ ಬಂದಿತ್ತು. ನಿಜವಾಗ್ಲೂ ಕಪಾಳ ಮೋಕ್ಷ ಮಾಡಿದ್ರಾ ಇಲ್ವಾ ಅನ್ನೋದ್ರ ಬಗ್ಗೆ ಸಾಕಷ್ಟು ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇತ್ತು. ಇದೀಗ ಕಪಾಳ ಮೋಕ್ಷ ಮಾಡಿರುವ ದೃಶ್ಯ ಲಭ್ಯವಾಗಿದೆ. ನೀವು CCTV ದೃಶ್ಯವನ್ನ ಗಮನಿಸ್ತಾ ಇದ್ದೀರಾ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಸಕರು ಖುದ್ದು ಶಾಸಕರೇ ಕ್ಷಮೆಯಾಚನೆಯನ್ನ ಕೇಳಿದ್ರು, ಮಗಳ ಪರವಾಗಿ ಕ್ಷಮೆಯನ್ನು ಕೂಡ ಕೇಳಿದ್ರು. ಇದೀಗ PSI ಮೇಲೆ ಐಶ್ವರ್ಯ ಗೌಡ ಕಪಾಳ ಮೋಕ್ಷ ಮಾಡಿರುವ CCTV ದೃಶ್ಯ ಲಭ್ಯವಾಗಿದೆ. ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಾ. ಗರ್ಭಗುಡಿಯ ಸಮೀಪ ಶಾಸಕರ ಪುತ್ರಿ ನಿಂತಿದ್ದಾರೆ, ಪಕ್ಕದಲ್ಲಿ PSI ನಿಂತ್ಕೊಂಡಿದ್ದಾರೆ. ಮಾತಿಗೆ ಮಾತು ಮಾತಾಡ್ತಾ ಇರುವಂಥ ಸಂದರ್ಭದಲ್ಲಿ ವಾಗ್ವಾದ ನಡೆದಿದೆ. ಏಕಾಏಕಿ ಕಪಾಳ ಮೋಕ್ಷ ಮಾಡಿದ್ದಾರೆ, ಅಂದರೆ ಅವರ ಕಪಾಳಕ್ಕೆ ಶಾಸಕರ ಪುತ್ರಿ ಹೊಡೆದಿದ್ದಾರೆ. ಈ ದೃಶ್ಯ ದೇವಸ್ಥಾನದ CCTV ಕ್ಯಾಮರಾದಲ್ಲಿ ಸೆರೆಯಾಗಿರುವಂಥದ್ದು. ಆಗಸ್ಟ್ 12ನೇ ತಾರೀಕು ನಡೆದಿರುವಂತಹ ಘಟನೆ ಇದು. ಮಂಡ್ಯದ ಆರತಿ ಉಕ್ಕಡ ದೇವಸ್ಥಾನದಲ್ಲಿ ನಡೆದಿದಂತಹ ಘಟನೆ. ದೇವಸ್ಥಾನದ ಗರ್ಭಗುಡಿ ಒಳಗಡೆ ಬಿಡಿ ಅಂತೇಳಿ ಐಶ್ವರ್ಯ ಗೌಡ ಆ ಅಧಿಕಾರಿಗಳನ್ನು, ಅಂದರೆ PSI ಅಧಿಕಾರಿಗಳ ಜೊತೆಗೆ ಆಡಳಿತ ಸಿಬ್ಬಂದಿ, ದೇವಸ್ಥಾನದ ಆಡಳಿತ ಸಿಬ್ಬಂದಿಯ ಜೊತೆ ವಾಗ್ವಾದಕ್ಕೆ ಇಳಿದಿದ್ರು, ನಮ್ಮನ್ನು ಒಳಗಡೆ ಬಿಡಿ ಅಂತೇಳಿ. ಆದರೆ ಅಧಿಕಾರಿಗಳು ಜನ ಜಾಸ್ತಿ ಇದ್ದಾರೆ, ಒಳಗಡೆ ಬಿಡೋದಕ್ಕೆ ಸಾಧ್ಯವಿಲ್ಲ ಅಂತೇಳಿ ನಿರಾಕರಣೆ ಮಾಡಿದರು. ಈ ಸಂದರ್ಭದಲ್ಲಿ ಮಾತಿಗೆ ಮಾತು ಬೆಳೆದಿದೆ. ಆ PSI ಅಧಿಕಾರಿ ಹಾಗೂ ಶಾಸಕರ ಪುತ್ರಿ ಐಶ್ವರ್ಯ ನಡುವೆ ವಾಗ್ವಾದ ನಡೆದಿದೆ, ಗಲಾಟೆ ಆಗಿದೆ. ಈ ಗಲಾಟೆಯಲ್ಲಿ ಐಶ್ವರ್ಯ ಗೌಡ ಆ PSI ಅಧಿಕಾರಿಯ ಕಪಾಳಕ್ಕೆ ಹೊಡೆದಿದ್ದಾರೆ. ಇಷ್ಟು ದಿನ ಕಪಾಳಕ್ಕೆ ಹೊಡೆದಿರುವಂತಹ ದೃಶ್ಯ ಸಿಕ್ಕಿರಲಿಲ್ಲ. ಇದೀಗ CCTVಯ ವಿಜುವಲ್ಸ್ ಲಭ್ಯವಾಗಿದೆ. ನೀವು ಸ್ಕ್ರೀನ್ ಮೇಲೆ ಕೂಡ ಗಮನಿಸ್ತಾ ಇದ್ದೀರಾ. ಒಂದು ಕಡೆ ತುಮಕೂರು ಗ್ರಾಮಾಂತರ ಶಾಸಕರಾಗಿರುವಂತಹ ಸುರೇಶ್ ಗೌಡ ಪುತ್ರಿ ಇದ್ದಾರೆ, ಪಕ್ಕದಲ್ಲಿ ಮಗು ಕೂಡ ಇದೆ, ಫ್ಯಾಮಿಲಿಯವರು ಇದ್ದಾರೆ ಜೊತೆಲಿ. ಅವ್ರ ಪಕ್ಕದಲ್ಲೇ PSI ಅಧಿಕಾರಿ ಇದ್ದಾರೆ, ಒಳಗಡೆ ಬಿಡೋದಿಲ್ಲ ಅಂತೇಳಿ ನಿರಾಕರಣೆ ಮಾಡಿದಂತಹ ಅಧಿಕಾರಿ. ಮಾತಿಗೆ ಮಾತು ಬೆಳೆದಂಥ ಸಂದರ್ಭದಲ್ಲಿ ಕೋಪಗೊಂಡಂತಹ ಐಶ್ವರ್ಯ ಆ ಅಧಿಕಾರಿಯ ಕಪಾಳ ಮೋಕ್ಷ ಮಾಡಿರುವಂಥದ್ದು. ಸಾಕಷ್ಟು ವ್ಯಾಪಕ ವಿರೋಧ, ಟೀಕೆಗಳು ವ್ಯಕ್ತವಾಗಿತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಸ್ ಕೂಡ ದಾಖಲಾಗಿದೆ, FIR ಕೂಡ ಆಗಿತ್ತು. ಶಾಸಕರ ಪುತ್ರಿ ಮೇಲೆ FIR ಕೂಡ ದಾಖಲಾಗಿತ್ತು. ಕರ್ತವ್ಯ ನಿರತ ಮಹಿಳಾ ಅಧಿಕಾರಿ PSI ಮೇಲೆ ಹಲ್ಲೆ ಮಾಡಿದಂತಹ ಒಂದು ಆರೋಪದಲ್ಲಿ ಕೇಸ್ ಕೂಡ ದಾಖಲಾಗಿತ್ತು. ಇದೀಗ CCTV ದೃಶ್ಯ ಲಭ್ಯವಾಗಿದೆ. ಅಲ್ಲಿ ಕರ್ತವ್ಯದಲ್ಲಿದ್ದಾರೆ, ದೇವಸ್ಥಾನ, ಸಾಕಷ್ಟು ಜನ ಇದ್ದಾರೆ. ಪ್ರತಿಯೊಬ್ಬರನ್ನು ಕೂಡ ಗರ್ಭಗುಡಿ ಒಳಗಡೆ ಬಿಡೋದಕ್ಕೆ ಆಗೋದಿಲ್ಲ. ಆದರೂ ಶಾಸಕರ ಪುತ್ರಿ VIP ಪಾಸ್ ಪಡೆದು ಗರ್ಭಗುಡಿಯ ಸಮೀಪ ಬಂದಿದ್ದಾರೆ. ಆದರೆ ಅವರಿಗೆ ಗರ್ಭಗುಡಿ ಒಳಗಡೆ ಹೋಗಬೇಕು ಅನ್ನೋದು ಆಸೆ ಆಗಿತ್ತಂತದೆ. ಆದರೆ ಅಧಿಕಾರಿ ಬಳಿ ಕೇಳ್ಕೊಂಡಂಥ ಸಂದರ್ಭದಲ್ಲಿ ಅಧಿಕಾರಿಗಳು ನಿರಾಕರಣೆ ಮಾಡಿದ್ದಾರೆ. ನಿಮ್ಮನ್ನು ಗರ್ಭಗುಡಿ ಒಳಗಡೆ ಬಿಟ್ಟರೆ ಉಳಿದವರು ಕೂಡ ಕೇಳ್ತಾರೆ. ಸಾಕಷ್ಟು ಜನ VIP ಪಾಸ್ ಪಡೆದು ಬಂದಿದ್ದಾರೆ, ಅವರು ಕೂಡ ಕೇಳ್ತಾರೆ ಗರ್ಭಗುಡಿ ಒಳಗೆ ನಮ್ಮನ್ನು ಬಿಡಿ ಅಂತ. ಹಾಗಾಗಿ ಬಿಡೋದಕ್ಕೆ ಸಾಧ್ಯವಿಲ್ಲ ಅಂತೇಳಿ ಅಧಿಕಾರಿ ಹೇಳಿದ್ದಾರೆ. ಆದರೆ ಮಾತಿಗೆ ಮಾತು ಬೆಳೆದಂಥ ಸಂದರ್ಭದಲ್ಲಿ ಐಶ್ವರ್ಯ ಗೌಡ ಅಧಿಕಾರಿ ಅಂತನೂ ನೋಡದೆ ಕರ್ತವ್ಯದಲ್ಲಿದ್ದಾರೆ, ಯೂನಿಫಾರ್ಮ್ ಧರಿಸಿದ್ದಾರೆ, PSI ಅಂತ ಗೊತ್ತಿದ್ರೂ ಕೂಡ ಅವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ. ಸಾಕಷ್ಟು ಸಾರ್ವಜನಿಕರಿದ್ದಾರೆ, ಭಕ್ತರಿದ್ದಾರೆ ದೇವಸ್ಥಾನದಲ್ಲಿ. ಅಕ್ಕಪಕ್ಕ ಇತರೆ ಪೊಲೀಸ್ ಸಿಬ್ಬಂದಿ ಕೂಡ ಕರ್ತವ್ಯದಲ್ಲಿದ್ದಾರೆ. ಸಾರ್ವಜನಿಕ ಸ್ಥಳ ಅದು. ಕರ್ತವ್ಯದಲ್ಲಿರುವಂತಹ ಅಧಿಕಾರಿ ಜೊತೆ ಯಾವ ರೀತಿ ವರ್ತಿಸಬೇಕಾಗಿತ್ತು ಅನ್ನೋದು ಶಾಸಕರ ಪುತ್ರಿಗೆ ಗೊತ್ತಾಗಬೇಕಾಗಿತ್ತು. ಆದರೆ ಕೋಪದ ಕೈಗೆ ಬುದ್ಧಿ ಕೊಟ್ಟಂತಹ ಶಾಸಕರ ಪುತ್ರಿ ಐಶ್ವರ್ಯ PSI ಮೇಲೆ ಹಲ್ಲೆ ಮಾಡಿದ್ದಾರೆ. ಅದರ ಒಂದು ಎಕ್ಸ್ಕ್ಲೂಸಿವ್
ದೃಶ್ಯವನ್ನು ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ಆಗಸ್ಟ್ 12ನೇ ತಾರೀಕು ನಡೆದಂತಹ ಘಟನೆ ಇದು. ಮಂಡ್ಯದ ಆರತಿ ಉಕ್ಕಡ ದೇವಸ್ಥಾನದಲ್ಲಿ ಕರ್ತವ್ಯ ನಿರತ ಅಧಿಕಾರಿ ಮೇಲೆ ಹಲ್ಲೆ ಮಾಡಿರುವಂಥದ್ದು. ಈ ಘಟನೆ ಆದ ಬಳಿಕ ಶಾಸಕರು ಖುದ್ದು ಕ್ಷಮೆಯಾಚನೆ ಕೇಳಿದರು. ಮಾಡ್ತೀನಿ ನಿನಗೆ ಏನ್ ಮಾಡಬೇಕು ಅಂತ ಏನು ಮಾಡಲ್ಲ ತೋರಿಸ್ತೀನಿ. ಕೈ ಮಾಡ ತಪ್ಪು ಅವ್ರಿಗೆ ಇನ್ಬೇಕು ಪಬ್ಲಿಕ್ ನಂಗೆ ಗಲಾಟೆ ಮಾಡಿಲ್ಲ ಅವರು. ಗಲಾಟೆ ಮಾಡಿದ್ರೆ ನೀನ್ ಸುಮ್ಮನೆ ಮಾಡ್ತೀನಿ ನಿನಗೆ ಏನ್ ಮಾಡಬೇಕು ಅಂತ ಏನು ಮಾಡಲ್ಲ ತೋರಿಸ್ತೀನಿ. ಕೈ ಮಾಡ ತಪ್ಪು ಕೈ ಮಾಡ ತಪ್ಪು ಅವ್ರಿಗೆ ಇನ್ಬೇಕು ಪಬ್ಲಿಕ್ ನಂಗೆ ಹೇಳ್ತಾ ಇದಾರೆ ನಿಮ್ಗೆ ಗಲಾಟೆ ಮಾಡಿಲ್ಲ ಹೇಳ್ತಾ ಇದಾರೆ. ಗಲಾಟೆ ಮಾಡಿಲ್ಲ ಅವರು. ಗಲಾಟೆ ಮಾಡಿದ್ರೆ ಎಸ್ ಸರ್, ನೀವು ಎರಡು ದೃಶ್ಯವನ್ನ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ಒಂದು ಕಡೆ PSI ಅಧಿಕಾರಿ ಮೇಲೆ ಐಶ್ವರ್ಯ ಹಲ್ಲೆ ಮಾಡಿರೋದು, ಅಂದ್ರೆ ಕಪಾಳ ಮೋಕ್ಷ ಮಾಡಿರೋದು. ಮತ್ತೊಂದು ದೃಶ್ಯ, ಬಹುಶಃ ಆ ಘಟನೆ ಆದ ಬಳಿಕ ಐಶ್ವರ್ಯ ಜೊತೆ ಇತರ ಅಧಿಕಾರಿಗಳು, ಅಂದ್ರೆ PSI ಮೇಲೆ ಹಲ್ಲೆ ಮಾಡಿದ ಬಳಿಕ ಇತರ ಅಧಿಕಾರಿಗಳು ಬಂದು ಪ್ರಶ್ನೆ ಮಾಡಿದ್ದಾರೆ. ನೀವು ಕೈ ಮಾಡಿದ್ದು ತಪ್ಪು, ಮಾಡಬಾರ್ದಾಗಿತ್ತು ಅಂತೇಳಿ ಪ್ರಶ್ನೆ ಮಾಡಿದ್ದಾರೆ. ಜೊತೆಗೆ ಕಪಾಳ ಮೋಕ್ಷ ಆದಂತಹ ಸಂದರ್ಭದಲ್ಲಿ ಅಧಿಕಾರಿಗಳಿದ್ರು, ಅವರು ಕೂಡ ಅಲ್ಲಿ ಬಂದು ಪ್ರಶ್ನೆಯನ್ನು ಮಾಡಿದ್ದಾರೆ. ಇನ್ನು ಆ ಮಹಿಳಾ ಅಧಿಕಾರಿ, ಐಶ್ವರ್ಯಲಿಂದ ಹಲ್ಲೆಗೆ ಒಳಗಾದಂಥ ಅಧಿಕಾರಿ ಕೂಡ ಇದರ ಕ್ರಮವನ್ನು ನೀವು, ಅಂದರೆ ಇದರ ಪರಿಣಾಮವನ್ನು ನೀವು ಎದುರಿಸಬೇಕಾಗುತ್ತೆ ಅಂತೇಳಿ ಐಶ್ವರ್ಯಗೆ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಆಗಸ್ಟ್ 12ನೇ ತಾರೀಕು ನಡೆದಂತಹ ಘಟನೆ, PSI ಕರ್ತವ್ಯ ನಿರತ PSI ಮೇಲೆ ತುಮಕೂರು ಗ್ರಾಮಾಂತರ ಶಾಸಕ ಸುರೇಶ್ ಗೌಡ ಅವರ ಪುತ್ರಿ ಐಶ್ವರ್ಯ ಕಪಾಳ ಮೋಕ್ಷ ಮಾಡಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಕೇಸ್ ಕೂಡ ದಾಖಲಾಗಿದೆ. ತನ್ನ ಮಗಳು ಈ ರೀತಿಯಾಗಿ ಮಾಡಬಾರ್ದಾಗಿತ್ತು ಅಂತೇಳಿ ಶಾಸಕರು ಕೂಡ ಖುದ್ದು ಕ್ಷಮೆಯಾಚನೆ ಮಾಡಿದ್ರು. ಇದೀಗ ಕಪಾಳ ಮೋಕ್ಷ ಮಾಡಿರುವಂತಹ ವಿಜುವಲ್ಸ್ ಲಭ್ಯವಾಗಿದೆ, CCTVಯ ದೃಶ್ಯ ಲಭ್ಯವಾಗಿದೆ. ಪ್ರಭಾವಿ ಕುಟುಂಬ ಇರ್ಬೋದು, ಶಾಸಕರಿರ್ಬೋದು, ಅವರ ಮಗಳೇ ಆಗಿರ್ಬೋದು, ಆದರೆ ಕರ್ತವ್ಯ ನಿರತ ಅಧಿಕಾರಿ ಮೇಲೆ ಕೈ ಮಾಡೋದಕ್ಕೆ ಯಾರು ಅಧಿಕಾರ ಕೊಟ್ಟರು ಅನ್ನೋದು ಈಗ ಪ್ರಶ್ನೆ ಆಗ್ತಾ ಇದೆ. ಇದನ್ನು ಯಾರು ಕೂಡ ಸಹಿಸೋದಿಲ್ಲ. ದೇವಸ್ಥಾನದಲ್ಲಿ ಗರ್ಭಗುಡಿ ಒಳಗಡೆ ಹೋಗಬೇಕು ಅನ್ನೋ ಒಂದು ವಿಚಾರಕ್ಕೋಸ್ಕರ ವಾಗ್ವಾದ, ಜಗಳ. ಆದರೆ ಐಶ್ವರ್ಯ ಅಧಿಕಾರಿ ಮೇಲೆ ಕೈ ಮಾಡಬಾರ್ದಾಗಿತ್ತು ಅನ್ನೋದು ಕೂಡ ಒಂದು ವಾದ ಇದೆ. ಅವರು ಕೈ ಮಾಡಿ ತಪ್ಪು ಮಾಡಿದ್ರು, ಅದನ್ನು ಮಾತುಕತೆ ಮುಖಾಂತರ ಅಥವಾ ಮನವಿಯ ಮುಖಾಂತರ ಅವರು ರಿಕ್ವೆಸ್ಟ್ ಮಾಡ್ಕೋಬೋದಾಗಿತ್ತು. ಆದರೆ ಅಧಿಕಾರಿ ಮೇಲೆ ತನ್ನ ದರ್ಪವನ್ನು ತೋರಿಸಿದ್ದಾರೆ ಅಂತೇಳಿ ಈಗ ಸಾಕಷ್ಟು ವಿರೋಧಗಳು ಕೂಡ ವ್ಯಕ್ತವಾಗ್ತಾ ಇದೆ. ಮಾಡ್ತೀನಿ ನಿನಗೆ ಏನ್ ಮಾಡಬೇಕು ಅಂತ ಏನು ಮಾಡಲ್ಲ ತೋರಿಸ್ತೀನಿ. ಕೈ ಮಾಡ ತಪ್ಪು ಕೈ ಮಾಡ ತಪ್ಪು ಅವ್ರಿಗೆ ಇನ್ಬೇಕು ಪಬ್ಲಿಕ್ ನಂಗೆ ಹೇಳ್ತಾ ಇದಾರೆ ನಿಮ್ಗೆ ಗಲಾಟೆ ಮಾಡಿಲ್ಲ ಹೇಳ್ತಾ ಇದಾರೆ. ಮಾಡ್ತೀನಿ ನಿನಗೆ ಏನ್ ಮಾಡಬೇಕು ಅಂತ ಏನು ಮಾಡಲ್ಲ ತೋರಿಸ್ತೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.